Hello dear students, welcome to the YouTube channel. Myself Manjula. In today's class, we are discussed about the Mughals and the Marathas. In the last video, we learned about the Sher Shah, Babur and the Humayun. In today's class, we are discussed about the Akbar, the most famous Mughal king. Akbar was born in Amarkot in Sindh. Humayun was his father. Amida Banu Begum was his mother. ಅಮರ್ಕೋಟಲ್ಲಿ ಅಕ್ಬರ್ ಅವರು ಜನಿಸ್ತಾರೆ. ಇವರು ಮೊಘಲರ ಒಂದು ಪ್ರಖ್ಯಾತವಾಗಿರ್ತಕ್ಕಂಥ ದೊರೆ ತಂದೆ ಹುಮಾಯೂನ್ ಮತ್ತು ತಾಯಿ ಇಮಾದಾ ಬಾನು ಬೇಗಂ. When Akbar assumed the power, he was only 14 years old. After the death of Humayun, Hemu, the military general of the Bengal king, Muhammad Shah Abdali opposed and conquered the Delhi and the Agra. ಕೇವಲ ತನ್ನ 14ನೇ ವಯಸ್ಸಿನಲ್ಲಿನೇ ಅಕ್ಬರ್ ಅಧಿಕಾರಕ್ಕೆ ಬರ್ತಾರೆ. ಆಫ್ಟರ್ ದ ಡೆತ್ ಆಫ್ ಹುಮಾಯೂನನ ನಂತರ ಅವರು ಅಧಿಕಾರಕ್ಕೆ ಬರ್ತಾರೆ. ಜೊತೆಗೆ ಹೇಮು ಅಂತಕ್ಕಂಥವರ ಮಿಲಿಟರಿ ಸೇನಾಧಿಕಾರಿಯ ಒಂದು ಅಧ್ಯಕ್ಷತೆಯಲ್ಲಿ ಮೊಹಮ್ಮದ್ ಶಾ ಅಬ್ದಾಲಿ ಅನ್ನು ಸೋಲಿಸ್ತಾರೆ ಅಂತ ತಿಳಿದು ಬರುತ್ತೆ. ದ ಲೀಡ್ ಆಫ್ ದ ಟೆರಾಫಿಕ್ ಬ್ಯಾಟಲ್ ಇನ್ ದ ಪಾಣಿಪತ್ ಇನ್ 1556 ಬಿಟ್ವೀನ್ ಹೇಮು ಅಂಡ್ ದ ಮೊಘಲ್ಸ್. ದಿಸ್ ಈಸ್ ನೋನ್ ಆಸ್ ದ ಸೆಕೆಂಡ್ ಬ್ಯಾಟಲ್ ಆಫ್ ದ ಪಾಣಿಪತ್. 1556ರಲ್ಲಿ ಪಾಣಿಪತ್ ಕದನ ಹೇಮು ಮತ್ತು ಮೊಘಲರ ನಡುವೆ ನಡೆಯುತ್ತೆ. ಇದು ಎರಡನೇ ಪಾಣಿಪತ್ ಕದನ ಅಂತೇಳ್ಬಿಟ್ಟು ಅನ್ನಿಸ್ಕೊಂಡಿದೆ. ಅಕ್ಬರ್ ಎಮರ್ಜ್ಡ್ ದ ವಿಕ್ಟೋರಿಯಸ್ ಇನ್ ದಿಸ್ ಬ್ಯಾಟಲ್. ದ ಪ್ರೈಮ್ ಮಿನಿಸ್ಟರ್ ಅಂಡ್ ದ ರಾಯಲ್ ರೆಪ್ರೆಸೆಂಟೇಟಿವ್ ಬರೀಹುಮ್ ಖಾನ್ ಕೇಮ್ ಟು ಅಕ್ಬರ್ಸ್ ಅಸಿಸ್ಟೆನ್ಸ್ ಡ್ಯೂರಿಂಗ್ ದ ವಾರ್. ಬರೀಹುಮ್ ಖಾನ್ ಅಂತಕ್ಕಂಥನು ಅಕ್ಬರನ ಪ್ರಧಾನಮಂತ್ರಿ ಆಗಿದ್ದ. ಅವನ ಒಂದು ಅಧೀನದಲ್ಲಿ, ಅವನ ಒಂದು ಅಧ್ಯಕ್ಷತೆಯಲ್ಲಿ ಅಕ್ಬರ್ ತನ್ನ ಆಳ್ವಿಕೆಯನ್ನು ಚಿಕ್ಕ ವಯಸ್ಸಿನಲ್ಲೇ ನಡೆಸ್ಕೊಂಡು ಹೋಗ್ತಾನೆ ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ವಿತ್ ದ ಹೆಲ್ಪ್ ಆಫ್ ದ ಮೈಟಿ ಆರ್ಮಿ, ಅಕ್ಬರ್ ಕಾಂಕ್ವರ್ಡ್ ದ ಮಾಳ್ವಾ, ಜೈಪುರ್, ಗೋಂಡ್ವಾನ್, ಚಿತ್ತೂರ್, ರಣಥಂಬೋರ್, ಕಲಿಂಜರ್, ಗುಜರಾತ್ ಅಂಡ್ ದ ಬೆಂಗಾಲ್. ದ ಬ್ಯಾಟಲ್ ಆಫ್ ದ ಅಲಿಗಢ್ ಈಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಬ್ಯಾಟಲ್ ಇನ್ ದ ಹಿಸ್ಟ್ರಿ ಆಫ್ ದ ಮೊಘಲ್ಸ್. ವಿತ್ ದ ಹೆಲ್ಪ್ ಆಫ್ ದ ಮೈಟಿ ಆರ್ಮಿ, ತನ್ನದಾದಂಥ ದೊಡ್ಡ ಸೈನ್ಯದಿಂದ ಅಕ್ಬರ್ ಮಾಳ್ವಾ, ಜೈಪುರ್, ಗೋಂಡ್ವಾನ್, ಚಿತ್ತೂರ್ ಕೋಟೆಗಳನ್ನು, ರಣಥಂಬೋರ್, ಕಲಿಂಜರ್ ಕೋಟೆಗಳನ್ನು, ಗುಜರಾತ್ ಮತ್ತು ಬೆಂಗಾಳಗಳನ್ನು ವಶಪಡಿಸ್ಕೊಳ್ತಾನೆ. ಜೊತೆಗೆ ಅಲಿಗಢ್ ಅಂತಕ್ಕಂತಹ ಒಂದು ಯುದ್ಧವನ್ನು ಕೂಡ ನಡೆಯುತ್ತೆ. ಈ ಅಲಿಗಢ್ ಯುದ್ಧ ಮೊಘಲರ ಒಂದು ಪ್ರಖ್ಯಾತ ಯುದ್ಧ ಅಂತೇಳ್ಬಿಟ್ಟು ಅನ್ನಿಸ್ಕೊಂಡಿದೆ. ಆಫ್ಟರ್ ದ ಡೆತ್ ಆಫ್ ದ ಚಿತ್ತೂರ್ ಕಿಂಗ್ ರಾಣಾ ಉದಯ್ ಸಿಂಗ್, ಹಿಸ್ ಸನ್ ರಾಣಾ ಪ್ರತಾಪ ಸಿಂಗ್ ಕೇಮ್ ಇನ್ ಟು ಪವರ್. ಚಿತ್ತೂರಿನ ರಾಜನಾದಂಥ ರಾಣಾ ಉದಯ್ ಸಿಂಗ್ನ ನಂತರ ಅವನ ಮಗನಾದಂಥ ರಾಣಾ ಪ್ರತಾಪ್ ಸಿಂಗ್ ಅಧಿಕಾರಕ್ಕೆ ಬಂದಿರ್ತಾನೆ. ಅಕ್ಬರ್ ಸೆಂಟ್ ಇಸ್ ಪವರ್ಫುಲ್ ಆರ್ಮಿ ಅಂಡರ್ ದ ಲೀಡರ್ಶಿಪ್ ಆಫ್ ದ ಜನರಲ್ ಮಾನ್ ಸಿಂಗ್ ಅಂಡ್ ದ ಆಸಫ್ ಖಾನ್ ಟು ಫೈಟ್ ಅಗೇನ್ಸ್ಟ್ ದ ರಾಣಾ ಪ್ರತಾಪ್. ಅಕ್ಬರನು ತನ್ನ ಸೇನಾಧಿಕಾರಿಗಳಾದಂತಹ ಮಾನ್ ಸಿಂಗ್ ಮತ್ತು ಆಸಫ್ ಖಾನ್ನ ಅಧ್ಯಕ್ಷತೆಯಲ್ಲಿ ಸೈನ್ಯದ ತುಕಡಿಯನ್ನು ಕಳಿಸ್ಕೊಟ್ಟಿರ್ತಾನೆ ರಾಣಾ ಪ್ರತಾಪ್ ಸಿಂಗನನ್ನು ಸಾಯಿಸೋದಕ್ಕೋಸ್ಕರ. ಇನ್ ದ ಬ್ಯಾಟಲ್ ಆಫ್ ದ ಅಲಿಗಢ್, ದ ಮೊಘಲ್ ಆರ್ಮಿ ವಾಸ್ ವಿಕ್ಟೋರಿಯಸ್. ಇದನ್ನೇ ಅಲಿಗಢ್ ಯುದ್ಧ ಅಂತೇಳ್ಬಿಟ್ಟು ಕರೀತಾರೆ. ಈ ಅಲಿಗಢ್ ಯುದ್ಧದಲ್ಲಿ ಮೊಘಲರು ಜಯವನ್ನು ಸಾಧಿಸ್ತಾರೆ ಅಂತ ತಿಳಿದು ಬರುತ್ತೆ. ಅಕ್ಬರ್ ದ ರಿಮೈನಿಂಗ್ ಸ್ಟೇಟಸ್ ಆಫ್ ದ ಕಾಶ್ಮೀರ್, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ್, ಕಲಿಂಜರ್, ಅಹಮದ್ನಗರ್ ಕೇಮ್ ಅಂಡರ್ ಅಕ್ಬರ್. Thus he laid a firm foundation for the Mughals to the emerge of the power kingdom in the medieval India. The remaining states like Kashmir, Sindh, Orissa, Balochistan, Kalinjar and the Ahmadnagar, ಈ ಎಲ್ಲ ಪ್ರದೇಶಗಳು ಕೂಡ ಅಕ್ಬರನ ಆಳ್ವಿಕೆಗೆ ವಶಪಡ್ತವೆ. ಆ ಎಲ್ಲ ಪ್ರದೇಶಗಳನ್ನು ಕೂಡ ಅಕ್ಬರ್ ತನ್ನ ಅಧೀನಕ್ಕೆ ತಗೊಳ್ತಾನೆ. ಅಕ್ಬರ್ಸ್ ರಿಲಿಜಿಯಸ್ ಪಾಲಿಸಿ. ಅಕ್ಬರ್ ಕುಡ್ ಬ್ರೇಕ್ ದ ಚೈನ್ಸ್ ಆಫ್ ದ ಆರ್ಥೋಡಾಕ್ಸ್ ಡ್ಯೂ ಟು ದ ಕ್ಲೋಸ್ ಇಂಟರಾಕ್ಷನ್ ವಿತ್ ದ ಮದರ್ teacher and the Sufi saints. He had allowed his Rajput wives to perform the puja in his place. ಅಕ್ಬರ್ ಧರ್ಮ ಸಹಿಷ್ಣು ಆಗಿದ್ದ. ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ಕಾಯ್ತಾ ಇದ್ದ ಮತ್ತು ತಮ್ಮದಾಗಿದ್ದಂಥ ಸಂಪ್ರದಾಯವನ್ನು ಆತ ತೊಡೆದು ಹಾಕಿ ಎಲ್ಲರನ್ನು ಗೌರವದಿಂದ ಕಾಣ್ತಾ ಇದ್ದ ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ಅದರ ಜೊತೆಗೆ ಸೂಫಿ ಸೆಂಟ್ಗಳು ಮತ್ತು ತನ್ನದೇ ಆದಂಥ ರಜಪೂತ ರಾಣಿಯರಿಗೆ ತನ್ನದೇ ಆದಂಥ ಅರಮನೆಯಲ್ಲಿ ದೇವಸ್ಥಾನವನ್ನು ಕೂಡ ಮಾಡಿಕೊಟ್ಟಿದ್ದ ಅಂತೇಳಿ ತಿಳಿದು ಬರುತ್ತೆ. ಅಕ್ಬರ್ಸ್ ರಿಲಿಜಿಯಸ್ ಪಾಲಿಸಿ. ಹಿ ಹ್ಯಾಡ್ ಆರ್ಡರ್ಡ್ ಅಗೇನ್ಸ್ಟ್ ದ arishing women and the children of the enemy state. He had also ordered not to arrest Hindu who did not take part in war
and turn them into slaves. He also ordered against the conversion of such Hindus into Islam. He had ordered against the harassing women. ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯವನ್ನು ತೊಡೆದು ಹಾಕ್ತಾನೆ. ಅದರ ಜೊತೆಗೆ ಆಲ್ಸೋ ಆರ್ಡರ್ಡ್ ನಾಟ್ ಟು ಅರೆಸ್ಟ್ ದ ಹಿಂದೂ ಹು ಡಿಡ್ ನಾಟ್ ಟೇಕ್ ಪಾರ್ಟ್ ವಾರ್ ಟು ಟರ್ನ್ ದೆಮ್ ಇನ್ ಟು ದ ಸ್ಲೇವ್ಸ್. ಹಿಂದೂಗಳನ್ನು ಜೀತದಾಳುಗಳನ್ನಾಗಿ ನಡೆಸ್ಕೊಳ್ಳೋದು ಅವನಿಗೆ ಇಷ್ಟ ಇರೋದಿಲ್ಲ. ಸೊ ಅದೆಲ್ಲವನ್ನು ಕೂಡ ತೆಗೆದು ಹಾಕ್ತಾನೆ. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಯಾವುದೇ ಒಂದು ತಾರತಮ್ಯವನ್ನು ಮಾಡೋದಿಲ್ಲ. ಅಕ್ಬರ್ ಧರ್ಮ ಸಹಿಷ್ಣು ಆಗಿದ್ದು ಅವನ ಆಸ್ಥಾನದಲ್ಲಿ ಎಲ್ಲ ರೀತಿಯ ವಿಧವಾದಂತಹ ಹಿಂದೂಗಳು ಕೂಡ ಉನ್ನತ ಹುದ್ದೆಯಲ್ಲಿದ್ದರು, ಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಅಕ್ಬರ್ಸ್ ರಿಲಿಜಿಯಸ್ ಪಾಲಿಸಿ ಹಿ ಅಬಾಲಿಷ್ಡ್ ದ ಜಸ್ಯಾ ಹೆಡ್ ಟ್ಯಾಕ್ಸ್ ಆನ್ ದ ಹಿಂದೂಸ್. ಅಕ್ಬರ್ ಜಸ್ಯಾ ಅಂತಕ್ಕಂತಹ ತಲೆಗಂದಾಯ ಪದ್ಧತಿಯನ್ನು ಒಡೆದು ಹಾಕ್ತಾನೆ. ಈ ಟ್ರಾನ್ಸ್ಲೇಟೆಡ್ ದ ಹಿಂದೂ ರಿಲಿಜಿಯಸ್ ಬುಕ್ಸ್ ಇಂಟು ದ ಪರ್ಷಿಯನ್ ಲ್ಯಾಂಗ್ವೇಜ್. ಅವನು ಹಿಂದೂಗಳ ಭಾಷೆಯಲ್ಲಿ ಇದ್ದಂತಹ ಪರ್ಷಿಯನ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಈ ಶೋಡ್ ರೆಸ್ಪೆಕ್ಟ್ ಟುವರ್ಡ್ಸ್ ದ ಕ್ವಾಲಿಫೈಡ್ ಹಿಂದೂಸ್ ಬೈ ಅಪಾಯಿಂಟಿಂಗ್ ದೆಮ್ ಇನ್ ದ ಹೈ ಪೊಸಿಷನ್ಸ್. ಪಂಡಿತರಾಗಿದ್ದಂಥ ವಿದ್ವತ್ತನ ಹೊಂದಿದ್ದಂತಹ ಹಿಂದೂಗಳನ್ನು ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳಿಗೆ ಅಲಂಕರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ರಾಜ ತೋದರಮಲ್ಲ ವಾಸ್ ದ ಫೇಮಸ್ ಮಿನಿಸ್ಟರ್ ಆಫ್ ದ ಫಿನಾನ್ಸ್. ಹಣಕಾಸಿನ ಮಂತ್ರಿಯಾಗಿ ರಾಜ ತೋದರಮಲ್ಲ ಅಂತಕ್ಕಂಥವ್ರು ಅಕ್ಬರನ ಆಸ್ಥಾನದಲ್ಲಿದ್ದರು. ಅದಲ್ಲದೆ ಭಗವಾನ್ ದಾಸ್, ಮಾನ್ ಸಿಂಗ್, ತೋದರಮಲ್ಲ, ರಾಯ್ ಸಿಂಗ್ ಅಂತಕ್ಕಂಥ ರಾಯಭಾರಿಗಳು ಕೂಡ ಅಕ್ಬರ್ನ ಆಸ್ಥಾನದಲ್ಲಿ ಇದ್ದರು. ಒಟ್ಟು 8 ಜನ ಹಿಂದೂಗಳು ಮತ್ತು 12 ಜನ ಫೈನಾನ್ಷಿಯಲ್ ಮಿನಿಸ್ಟರ್ಗಳು ಎಲ್ಲರೂ ಕೂಡ ಹಿಂದೂಗಳೇ ಆಗಿದ್ದರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ತೋದರಮಲ್ಲ ವಾಸ್ ದ ಫೇಮಸ್ ಫಿನಾನ್ಸ್ ಮಿನಿಸ್ಟರ್ ಆ್ಯಂಡ್ ಭಗವಾನ್ ದಾಸ್, ಮಾನ್ ಸಿಂಗ್, ತೋದರಮಲ್ಲ, ರಾಯ್ ಸಿಂಗ್ ವರ್ ದ ಗವರ್ನರ್ಸ್. ದೇರ್ ವರ್ 8 ಹಿಂದೂಸ್ ಅಮಾಂಗ್ ದ 12 ಪ್ರಾವಿನ್ಷಿಯಲ್ ಫಿನಾನ್ಸ್ ಮಿನಿಸ್ಟರ್ಸ್. Akbar's religious policy. Akbar directed that the festival of the Rakhi, Deepavali and the Shivaratri should be celebrated in his court. ಅಕ್ಬರ್ನ ಆಸ್ಥಾನದಲ್ಲಿ ಹಬ್ಬಗಳನ್ನು ಆಚರಿಸಲಾಗಿತ್ತು, ಸಾರ್ವತ್ರಿಕವಾಗಿ ಆಚರಿಸಲಾಗ್ತಿತ್ತು. ರಾಖಿ, ದೀಪಾವಳಿ, ಶಿವರಾತ್ರಿಯನ್ನು ಸಾರ್ವತ್ರಿಕವಾಗಿ ಆಸ್ಥಾನದಲ್ಲಿ ಎಲ್ಲ ಜನರ ಕೂಡ್ಕೊಂಡು ಆಚರಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಸೊ ದೀನ್ ಹಿ ಇಲಾಹಿ, ಅಕ್ಬರನು ಸ್ಥಾಪಿಸಿದಂತಹ ಹೊಸ ಧರ್ಮದ ಹೆಸರು ದೀನ್ ಹಿ ಇಲಾಹಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಕ್ಬರ್ ಎಸ್ಟಾಬ್ಲಿಷ್ಡ್ ಎ ನ್ಯೂ ರಿಲಿಜಿಯನ್, ಈ ದೀನ್ ಹಿ ಇಲಾಹಿ, ಇನ್ 1582. The best aspects of the all religions were present in the new religion. Deen-e-Ilahi, the religion, was the result of the discussion held at the Ibrahim Khan, where Hindus, Jains, Zoroastrian and the Christian participated. ಈ ದೀನ್-ಇ-ಇಲಾಹಿ ಯಲ್ಲಿ ಎಲ್ಲ ಧರ್ಮದವರು ಕೂಡ ಭಾಗವಹಿಸ್ತಾ ಇದ್ರು. ಹಿಂದೂಗಳು, ಜೈನರು, ಜೊರಿಸ್ತರು ಮತ್ತು ಕ್ರಿಶ್ಚಿಯನ್ನರು ಕೂಡ ಭಾಗವಹಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಈ ಸೌಟ್ ಟು integrate all the people of the kingdom through his new religion. Abul Fazl was the chief architect of this religion. ಅಬುಲ್ ಫಜಲ್ ಅಂತಕ್ಕಂಥವ್ರು ಈ ಧರ್ಮದ ಒಂದು ಪ್ರಮುಖ ರೂವಾರಿಯಾಗಿದ್ದರು. ಈ ಬಿಲೀವ್ಡ್ ಒನ್ ಗಾಡ್ ಕಲ್ಚರ್ ಆ್ಯಂಡ್ ದ ಗುಡ್ ಬಿಹೇವಿಯರ್. ಇದರ ಪ್ರಮುಖ ಉದ್ದೇಶ ದೇವರು ಒಬ್ಬನೇ ಮತ್ತು ಸಂಸ್ಕೃತಿಯನ್ನು ಮತ್ತು ಉತ್ತಮ ಒಳ್ಳೆಯ ನಡತೆಯನ್ನು ರೂಢಿಸ್ಕೊಂಡು ಹೋಗೋದಂಥದ್ದು ಆಗಿರುತ್ತೆ. ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಅಕ್ಬರ್ ಹ್ಯಾಡ್ ಡಿವೈಡೆಡ್ ಇಂಟು ಹಿಸ್ ಕಿಂಗ್ಡಮ್ ದ ಸೆಂಟ್ರಲ್ ಗೌರ್ನಮೆಂಟ್, ಪ್ರಾವಿನ್ಷಿಯಲ್ ಗೌರ್ನಮೆಂಟ್ ಆ್ಯಂಡ್ ದ ಪರಗಣಾಸ್. ಆಡಳಿತದ ಅನುಕೂಲಕ್ಕೋಸ್ಕರ ಕೇಂದ್ರ ಸರ್ಕಾರ ಮತ್ತು ಇತರೆ ಸರ್ಕಾರಗಳನ್ನಾಗಿ ವಿಂಗಡಿಸಲಾಗಿತ್ತು. ಪ್ರಾಂತ್ಯಗಳು ಮತ್ತು ಪರಗಣಗಳಾಗಿ ಆಡಳಿತವನ್ನು ವಿಂಗಡಿಸಲಾಗಿತ್ತು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಅಕ್ಬರ್ ವಾಸ್ ದ ಎಂಪರರ್ ಆಫ್ ದ ವಾಸ್ಟ್ ಕಿಂಗ್ಡಮ್, ದ ಕಮಾಂಡರ್ ಆಫ್ ಹಿಸ್ ಆರ್ಮಿ, ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಹೆಡ್ ಆಫ್ ದ ಜುಡಿಷಿಯರಿ. ಅಕ್ಬರನು ದೊಡ್ಡ ಸಂಸ್ಥಾನದ ಚಕ್ರವರ್ತಿಯಾಗಿದ್ದು ಅವನೇ ಒಂದು ಆರ್ಮಿಯ ಮತ್ತು ನ್ಯಾಯಾಂಗ ವ್ಯವಸ್ಥೆಯ, ಕಾರ್ಯಾಂಗದ, ಶಾಸಕಾಂಗದ ಎಲ್ಲ ಒಂದು ಅಂಗಗಳ ಮುಖ್ಯಸ್ಥ ಆಗಿ ತನ್ನ ಆಡಳಿತವನ್ನು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಜನರ ಒಂದು ಅಭಿಪ್ರಾಯಗಳನ್ನು ತಾನೇ ಖುದ್ದಾಗಿ ಆಲೋಚಿಸಿ ಅದಕ್ಕೆ ತಕ್ಕದಂಥ ತೀರ್ಮಾನಗಳನ್ನು ಕೊಡ್ತಾ ಇದ್ದ. ಆಸ್ಥಾನದಲ್ಲಿ ಉತ್ತಮ ಆಡಳಿತಗಾರಿದ್ದ, ಸಮರ್ಥ ಸೇನಾನಿಯಾಗಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. There were 4 ministers called the Wakil, Diwan, Mir Bakshi and the main Sardar to assist him in the administration. 4 ಜನ ಮಂತ್ರಿಗಳು ಅಕ್ಬರನಿಗೆ ಆಸ್ಥಾನದಲ್ಲಿ ಪ್ರಮುಖವಾಗಿ ಸಲಹೆಗಾರರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ವಕೀಲ, ದಿವಾನ, ಮೀರ್ ಬಕ್ಷಿ ಮತ್ತು ಮೇನ್ ಸರ್ದಾರ್ ಅಂತಕ್ಕಂಥವ್ರು.
He had divided the kingdom into the various provinces. They were called the Subhas. There were together 15 Subhas. Each Subhas had the governor, a diwan, a bakshi, a sardar, a priest, a constable and the ವಕಿಯ ನಿವಾಸ್. ಅಕ್ಬರನು ರಾಜ್ಯವನ್ನು ಪ್ರತಿಯೊಂದನ್ನು ಕೂಡ ಒಂದೊಂದು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳನ್ನು ಒಂದೊಂದು ಸುಬಾಗಳನ್ನಾಗಿ ಮಾಡಿದ್ದ. ಅದರಲ್ಲಿ 15 ಸುಬಾಗಳು ಇರ್ತಾಯಿದ್ವು. 15 ಸುಬಾಗಳಿಗೂ ಕೂಡ ಒಂದೊಂದು ಸುಬಾಗಳಿಗೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಅಧಿಕಾರಿಗಳನ್ನು ನೇಮಿಸ್ತಾ ಇದ್ದ. ಗವರ್ನರ್, ದಿವಾನ, ಮೀರ್ ಬಕ್ಷಿ ಮತ್ತು ಸರ್ದಾರ, ಪ್ರೀಸ್ಟು, ಪಾದ್ರಿ, ಕಾನ್ಸ್ಟೇಬಲ್, ಪೊಲೀಸ್, ವಕಿಯ ನಿವಾಸ್ ಅಂತಕ್ಕಂತಹ ಅಧಿಕಾರಿಗಳು ಪ್ರತಿಯೊಂದು ಸುಬಾಗಳಲ್ಲೂ ಕೂಡ ಇರ್ತಾಯಿದ್ರು ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ಎವೆರಿ ಡಿಸ್ಟಿಕ್ ಹ್ಯಾಡ್ ದ ಫೌಜದಾರ್, ಅಮಲ್ ಗುಜಾರ್ ಅಂಡ್ ದ ಭಕ್ತಿ ಕಾಚಿ. ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಫೌಜದಾರ, ಅಮರ್ ಗುಜಾರ್ ಮತ್ತು ಭಕ್ತಿ ಕಾಚಿ ಅಂತ ಅಧಿಕಾರಿಗಳು ಇರ್ತಾಯಿದ್ರು. ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಪರಗಣಾಸ್ ವಾಸ್ ಕ್ಯಾರಿಡ್ ಔಟ್ ಬೈ ದ ಶೇಖ್ದಾರ್, ಅಮೀರ್, ಫೋತೆದಾರ್ ಅಂಡ್ ದ ಕೌಂಜು. ಅದರ ಜೊತೆಗೆ ಪರಗಣಗಳಿಗೆ ಶೇಖ್ದಾರ್, ಅಮೀರ್ ಮತ್ತು ಫೋತೆದಾರ್ ಮತ್ತು ಕನುಂಗು ಅಂತಕ್ಕಂಥ ಅಧಿಕಾರಿಗಳು ಕೂಡ ಇರ್ತಾಯಿದ್ರು ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. So Akbar had established the many heritaries in the army. They are called the Mansab and its supervisors was called as the Mansabdar. ಪ್ರತಿಯೊಂದು ಆರ್ಮಿಗಳನ್ನು ಕೂಡ ಅನೇಕ ವಿಧಗಳಾಗಿ ವಿಂಗಡಿಸಿದ್ದ. ಅವುಗಳಿಗೆ ಒಬ್ಬೊಬ್ಬ ಮನಸ್ದಾರ್ ಅಂತಕ್ಕಂಥ ಸೂಪರ್ವೈಸರ್ ಕೂಡ ಇರ್ತಾಯಿದ್ರು ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ದೇರ್ ವರ್ ಎ ಕಾಲ್ವರ್ಲಿ, ಇನ್ಫ್ಯಾಂಟ್ರಿ, ಕ್ಯಾನನ್ ಯೂನಿಟ್ಸ್ ಆ್ಯಂಡ್ ದ ಎಲಿಫೆಂಟ್ ಯೂನಿಟ್ಸ್ ಇನ್ ದ ಮೊಘಲ್ ಆರ್ಮಿ. ಅಶ್ವದಳ ಮತ್ತು ಆನೆಗಳು ಮತ್ತು ಕಾಲ್ದಳ ಅಂತಕ್ಕಂತಹ ಪ್ರಮುಖವಾದಂಥ ವಿಭಾಗಗಳನ್ನು ಕೂಡ ಅವರು ಮಾಡಿರಾಗಿತ್ತು. ದೇರ್ ವರ್ ಎ ಸೆಪ್ರೇಟ್ ಡಿಪಾರ್ಟ್ಮೆಂಟ್ ಸ್ಟಾಂಪ್ ಫಾರ್ ದ ಹಾರ್ಸಸ್ ನೋನ್ ಆಸ್ ದ ದಾಂಗ್ ಮಹಲಿ. ಅಶ್ವಗಳಿಗಂತಲೇ ಪ್ರಮುಖವಾಗಿರ್ತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ಇಲಾಖೆಯನ್ನು ನಿರ್ಮಿಸಿದ್ದ. ಅದನ್ನು ದಾಂಗ್ ಮಹಲಿ ಅಂತೇಳ್ಬಿಟ್ಟು ಕರಿತಾ ಇದ್ದ. ಈ ಬ್ರಾಡ್ ಎ ಜಾಬ್ತಿ ಸಿಸ್ಟಮ್ ಇನ್ ಟು ಪ್ರಾಕ್ಟೀಸ್ ಈಸ್ ಕಾಲ್ಡ್ ಆಸ್ ದ ಸಿಸ್ಟಮ್ ಆಫ್ ದ ತೋದರಮಲ್ಲ. ಬ್ಯಾಂಬೂ ಮೆಷರಿಂಗ್ ಸ್ಟಿಕ್ಸ್ ವಿತ್ ಐರನ್ ಹೂಕ್ಸ್ ವರ್ ಯೂಸ್ಡ್ ಟು ಮೆಷರ್ ದ ಲ್ಯಾಂಡ್. ಬ್ಯಾಂಬೂ ಸ್ಟಿಕ್ಗಳಿಂದ ಭೂಮಿಯನ್ನು ಅಳೆಯೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಇದನ್ನು ತೋದರಮಲ್ಲ ಅಧಿಕಾರಕ್ಕೆ ತೆಗೆದುಕೊಂಡು ಬಂದ. ತೋದರಮಲ್ಲ ಫೈನಾನ್ಸ್, ಹಣಕಾಸು ಮಂತ್ರಿ ಆಗಿದ್ದ ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ಹಣಕಾಸಿನ ವ್ಯವಹಾರವನ್ನು ಮತ್ತು ಭೂಕಂದಾಯ ವ್ಯವಸ್ಥೆಯನ್ನು ಪೂರ್ತಿಯಾಗಿ ಆತನೇ ನೋಡ್ಕೊಳ್ತಾ ಇದ್ದ. ದ ಲ್ಯಾಂಡ್ ವಾಸ್ ಕ್ಲಾಸಿಫೈಡ್ ಆಸ್ ದ ಪೋಲಜ್, ಪಾರುತಿ, ಚಾಚರ್ ಅಂಡ್ ಬಂಜಾರ. ವಿತ್ ದ ಎಕ್ಸೆಪ್ಷನ್ ಆಫ್ ದ ಬಂಜಾರ್ barren land based on the fertility of the soil, all the other land was classified as excellent, average and the mediocre. Each farmer has given a ಪಟ್ಟ. ಪ್ರತಿಯೊಬ್ಬ ರೈತನು ಕೂಡ ಅವನದೇ ಆಗಿರ್ತಕ್ಕಂಥ ಪಟ್ಟವನ್ನು ಹೊಂದಿರ್ತಿದ್ದ. ಅವನ ಒಂದು ಬೆಳೀತಕ್ಕಂತಹ ಒಂದು ಭೂಮಿಯ ಫಲವತ್ತತೆಯ ಮೇರೆಗೆ ಅವನಿಗೆ ಒಂದು ಭೂಕಂದಾಯವನ್ನು ವಿಧಿಸಲಾಗಿತ್ತು. ಎಕ್ಸಲೆಂಟ್, ಆವ್ರೇಜ್ ಮತ್ತು ವೆಡೆಕೋರ್ ಅಂತಕ್ಕಂಥದ್ದಾಗಿ ಭೂಮಿಯನ್ನು ವಿಂಗಡಿಸಲಾಗಿತ್ತು. ಪೋಲಜ್, ಪರುತಿ, ಚಾಚರ್, ಬಂಜಾರ ಅಂತೇಳ್ಬಿಟ್ಟು ಅದನ್ನು ಕರಿತಾ ಇದ್ರು. ಬಂಜಾರ ಅಂತಂದರೆ ಬಂಜರು ಭೂಮಿ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನು ಬೆಳೀತಾ ಇರಲಿಲ್ಲ. ಬೇಸ್ಡ್ ಆನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್, ಅದರ ಒಂದು ಮಣ್ಣಿನ ಫಲವತ್ತತೆಯ ಮೇರೆಗೆ ಮತ್ತು ಆ ಒಂದು ಭೂಮಿಯ ಒಂದು ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು. ದ ಪೊಲೀಸ್ ಸಿಸ್ಟಮ್ ಕೊತ್ವಾಲ್ ಡ್ಯೂರಿಂಗ್ ದ Akbar's time was well organized and capable. There were police stations in the Paraganas. ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಿರ್ಮಿಸಿದ್ದ. ಅದಕ್ಕೆ ಕೊತ್ವಾಲರು ಅಂತ ಹೇಳ್ಬಿಟ್ಟು ಕರೀತಾ ಇದ್ದ. ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಜೊತೆಗೆ ಪೊಲೀಸ್ ಸ್ಟೇಷನ್ಗಳನ್ನು ಕೂಡ ಪ್ರತಿಯೊಂದು ಪರಗಣಗಳಲ್ಲೂ ನೇಮಿಸಲಾಗಿತ್ತು. ದಫ್ತರ್ ಖಾನ. Akbar encouraged the art and architecture to the important monuments in Fatehpur Sikri, Akbar Mahali, Fatehpur Sikri, Diwan-i-Khas, Panch Mahal, Jodhabai Palace, Birbal Mahal, Ibadat Khana, Daftar Khana, etc. ಅಕ್ಬರ್ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ರು ಅಂತ ತಿಳಿದು ಬರುತ್ತೆ. ಅವರು ನಿರ್ಮಿಸಿದಂಥ ಪ್ರಮುಖವಾಗಿರ್ತಕ್ಕಂತಹ ಒಂದು ಕೊಡುಗೆಗಳು ಯಾವಪ್ಪ ಅಂದರೆ ಅಕ್ಬರ್ ಮಹಲು, ಫತೇಪುರ್ ಸಿಕ್ರಿ, ದಿವಾನ್-ಇ-ಖಾಸ್, ಪಂಚ್ ಮಹಲು, ಜೋಧಾಬಾಯಿ ಅರಮನೆ ಮತ್ತು ಬೀರ್ಬಲನ ಅರಮನೆ ಮತ್ತು ದಫ್ತರ್ ಖಾನ
ಮತ್ತು ಇಬಾದತ್ ಖಾನ ಅಂತಕ್ಕಂಥವು ಆಗಿದ್ದಾವೆ. ದಫ್ತರ್ ಖಾನವನ್ನು ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಅಕ್ಬರ್ ಈಸ್ ಎಲ್ಡರ್ ಸನ್ ಜಹಾಂಗೀರ್ ಕೇಮ್ ಇನ್ ಟು ಪವರ್. ಈ ಪ್ರೊವೈಡೆಡ್ ದ ಗುಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟಿನ್ಯೂ ಆಲ್ ದ ಪಾಲಿಸೀಸ್ ಆಫ್ ದ ಅಕ್ಬರ್. ಈ ಹ್ಯಾಡ್ ದ ಪರ್ಸನಲ್ ಆಸ್ ವೆಲ್ ಆಸ್ ದ ಮ್ಯಾಟ್ರಿಮೋನಿಯಲ್ ರಿಲೇಷನ್ಶಿಪ್ ವಿತ್ ದ ರಜಪೂತ್ಸ್. ಅಕ್ಬರನ ನಂತರ ಅಕ್ಬರನ ಮಗನಾದಂಥ ಜಹಾಂಗೀರು ಅಧಿಕಾರಕ್ಕೆ ಬರ್ತಾನೆ ಮತ್ತು ಅಕ್ಬರನ ಎಲ್ಲ ಒಂದು ಆಳ್ವಿಕೆಯನ್ನು ಕೂಡ ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾನೆ. ಅಕ್ಬರನ ಜೊತೆಗೆ ಜಹಾಂಗೀರನ್ನು ಕೂಡ ರಜಪೂತರೊಂದಿಗೆ ಒಂದು ವೈವಾಹಿಕ ಸಂಬಂಧವನ್ನು ಹೊಂದಿದ್ದ ಅಂತೇಳ್ಬಿಟ್ಟು ತಿಳಿದುಬರುತ್ತೆ. ಈ ಲಿಬರಲೈಸ್ಡ್ ದ ನ್ಯೂ ರಿಸ್ಟ್ರಿಕ್ಷನ್ಸ್ ಅಗೇನ್ಸ್ಟ್ ದ ರೂಲರ್ ಆಫ್ ದ ಮೇವಾಡ್. ಜಹಾಂಗೀರ್ ಪರ್ಸನಲಿ ಲೀಡ್ ಅನ್ ಅಟ್ಯಾಕ್ ಆನ್ ದ ಮೇವಾಡ್ ರೂಲರ್ ಇನ್ 1613 and defeated him. After him, his son Shahjahan came into power. He liberalized the few restrictions against the ruler of the ಮೇವಾಡ್. ಮೇವಾಡರ ರಾಜನೊಂದಿಗೆ ಇದ್ದಂತಹ ಅನೇಕವಾದಂಥ ಸಂಕೋಲೆಗಳನ್ನು ಬಿಡಿಸ್ಕೊಳ್ತಾನೆ ಮತ್ತು ಅವರಿಗೆ 1613ರಲ್ಲಿ ಅವರ ಮೇಲೆ ಅಟ್ಯಾಕನ್ನು ಮಾಡ್ತಾನೆ. ಜೊತೆಗೆ ಅವನ ನಂತರ ಶಹಜಹಾನ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಸೊ ಇದಿಷ್ಟನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ನೀವು ನೋಡಿದಿರ ಮಕ್ಕಳ. ಮುಂದಿನ ತರಗತಿಯಲ್ಲಿ ನಾವು ಮೊಘಲರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗ್ತೇವೆ.